ವೆನಮಸ್ ಮತ್ತು ಪಾಯ್ಸನಸ್ ಇವುಗಳ ಮಧ್ಯೆ ಏನು ವ್ಯತ್ಯಾಸ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ. ಸಾಮಾನ್ಯವಾಗಿ ನೀವು ಕೂಡ ವೆನಮಸ್ ಮತ್ತು ಪಾಯ್ಸನಸ್ ಎರಡೂ ಒಂದೇ ಅರ್ಥ ಅಂತ ತಿಳ್ಕೊಂಡಿರ್ತೀರ. ಆದರೆ ಇವೆರಡರ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಒಂದು ಪ್ರಾಣಿಯು ತನ್ನ ದೇಹದಲ್ಲಿ ಇರುವಂತಹ ವಿಷವನ್ನು ಇನ್ನೊಂದು ಪ್ರಾಣಿಗೆ ಕಚ್ಚುವುದರ ಮೂಲಕ ವಿಷವನ್ನು ಇಂಜೆಕ್ಟ್ ಮಾಡಿದ್ರೆ ಅದನ್ನು ವೆನಮಸ್ ಅಂತ ಕರೀತಾರೆ. ಈ ರೀತಿ ವೆನಮಸ್ ಪ್ರಾಣಿಗಳು ಡೈರೆಕ್ಟಾಗಿ ನರ್ವಸ್ ಸಿಸ್ಟಮ್ಗೆ ವಿಷನ ಇಂಜೆಕ್ಟ್ ಮಾಡ್ತವೆ. ಇವಕ್ಕೆ ಇನ್ನೂ ಉದಾಹರಣೆಗಳು ನೋಡೋದಾದರೆ ಚೇಳಾಗ್ಬೋದು. ಸಮುದ್ರದ ಆಳದಲ್ಲಿ ಕಂಡುಬರುವಂತಹ ಜೆಲ್ಲಿ ಫಿಶ್ ಕೂಡ ವೆನಮಸ್ ಪ್ರಾಣಿಯಾಗಿದೆ. ಮತ್ತು ಕೆಲವು ಜೇಡದ ಪ್ರಭೇದಗಳು ಕೂಡ ವಿಷಕಾರಿಯಾಗಿದ್ದಾವೆ, ಅಂದರೆ ವೆನಮಸ್ ಜಾತಿಗೆ ಸೇರ್ತವೆ. ಅದರಲ್ಲಿ ಬ್ಲಾಕ್ ಸ್ಪೈಡರ್ ಕೂಡ ಒಂದು. ವೆನಮಸ್ ಪ್ರಾಣಿಗಳಿಗೆ ಇನ್ನೊಂದು ಉದಾಹರಣೆ ನೋಡೋದಾದರೆ ಕೋನ್ ಸ್ನೈಲ್ ಅನ್ನೋದು ಕೂಡ ಒಂದು ವೆನಮಸ್ ಪ್ರಾಣಿ ಅಂತ ಗುರುತಿಸಲಾಗಿದೆ. ಇನ್ನು ಪಾಯ್ಸನಸ್ ಪ್ರಾಣಿಗಳ ಬಗ್ಗೆ ನೋಡೋದಾಯಿತು ಅಂತ ಅಂದರೆ ಇವುಗಳಲ್ಲಿ ವಿಷದ ಅಂಶ ತಮ್ಮ ಚರ್ಮದಲ್ಲಿ ಇರುತ್ತದೆ. ಯಾವುದಾದರೂ ಪ್ರಾಣಿ ಈ ವಿಷಕಾರಿಯಾದಂತಹ ಪಾಯ್ಸನಸ್ ಪ್ರಾಣಿಗಳನ್ನು ಕಚ್ಚಿದಾಗ ಅಥವಾ ಈ ಪ್ರಾಣಿಗಳ ಕಾಂಟ್ಯಾಕ್ಟಿಗೆ ಬಂದಾಗ ಈ ವಿಷವು ಆ ಪ್ರಾಣಿಗಳಿಗೆ ಟ್ರಾನ್ಸ್ಫರ್ ಆಗುತ್ತದೆ. ಮಶ್ರೂಮ್ಗಳಲ್ಲಿ ಡೆತ್ ಕ್ಯಾಪ್ ಮತ್ತು ಡೆಸ್ಟ್ರಾಯಿಂಗ್ ಏಂಜಲ್ಸ್ ಅನ್ನುವಂತಹ ಮಶ್ರೂಮ್ಗಳು ವಿಷಕಾರಿ ಹಾಗೂ ಪಾಯ್ಸನಸ್ ಆಗಿವೆ. ಕಪ್ಪೆಗಳಲ್ಲಿ ಪಾಯ್ಸನ್ ಡಾರ್ಟ್ ಫ್ರಾಗ್. ಮೀನುಗಳಲ್ಲಿ ನೋಡೋದಾದರೆ ಪಫರ್ ಫಿಶ್ ಅನ್ನೋದು ಪಾಯ್ಸನಸ್ ಆಗಿರುತ್ತದೆ. ಕಪ್ಪೆಗಳಲ್ಲಿ ಇನ್ನೊಂದು ಉದಾಹರಣೆ ಅಂದರೆ ಕೇನ್ ಟೋಡ್ಸ್. ಮುಖ್ಯವಾಗಿ ನೋಡೋದಾದರೆ ಪಾಯ್ಸನಸ್ ಪ್ರಾಣಿಗಳಲ್ಲಿ ವಿಷವು ಅವುಗಳ ಚರ್ಮದಲ್ಲಿರುತ್ತದೆ ಮತ್ತು ಇವು ವಿಷವನ್ನು ಬೇರೆ ಪ್ರಾಣಿಗಳಿಗೆ ಇಂಜೆಕ್ಟ್ ಮಾಡೋದಿಲ್ಲ. ಈ ಪ್ರಾಣಿಯನ್ನು ಬೇರೆ ಯಾವುದಾದ್ರೂ ಪ್ರಾಣಿ ತಿಂದರೆ ಅಥವಾ ಇವುಗಳ ಕಾಂಟ್ಯಾಕ್ಟಿಗೆ ಬಂದಾಗ ಅದು ವಿಷವನ್ನು ಬಿಡ್ತವೆ. ಸೊ ಕೊನೆಯದಾಗಿ ನೋಡೋದಾದರೆ ವೆನಮಸ್ ಅಂತ ಅಂದರೆ ಯಾವುದೇ ಪ್ರಾಣಿ ವಿಷವನ್ನು ಒಂದು ಪ್ರಾಣಿಗೆ ಇಂಜೆಕ್ಟ್ ಅಥವಾ ಸ್ಟಿಂಗ್ ಮಾಡೋದಂತರ ವಿಷವನ್ನು ಕಳಿಸಿದ್ರೆ ಅದನ್ನು ವೆನಮಸ್ ಅಂತ ಕರೀತಾರೆ. ಮತ್ತು ಪಾಯ್ಸನಸ್ ಪ್ರಾಣಿಗಳಲ್ಲಿ ವಿಷ ಅವುಗಳ ಚರ್ಮದಲ್ಲಿ ಇದ್ದು ಈ ಪಾಯ್ಸನಸ್ ಪ್ರಾಣಿಗಳನ್ನು ಯಾವುದಾದರೂ ಪ್ರಾಣಿಗಳು ಕಚ್ಚಿದಾಗ ಅಥವಾ ಇದರ ಕಾಂಟ್ಯಾಕ್ಟಿಗೆ ಬಂದಾಗ ಮಾತ್ರ ಈ ವಿಷ ಆ ಪ್ರಾಣಿಗಳಿಗೆ ಹಾನಿ ಉಂಟು ಮಾಡುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ.